ನಾವು ಜಿಮ್ ಮುಂದ್ ಹೋಗಿರೋದು ನಿಜ, ಆಕ್ರೋಶಕ್ ಆಗಿದ್ದು ನಿಜ, ನಮ್ಮ ಹಿಂದೂ ಯುವತಿಯರಿಗೆ ಈ ತರ ಆಗಿರೋದು ನಿಜ. ನಾವು ಬ್ಯಾನರ್ ಕಿತ್ತಿದೀವಿ, ಅವ್ನ್ ಇದ್ರದ್ದು ಕಿತ್ತಿದೀವಿ, ಬೋರ್ಡ್. ಯಾರಿಗಾರ ಪಬ್ಲಿಕ್ ಈಗ ಅಲ್ಲೇ ಮಾಡಿದೀವ? ಯಾರಿಗ ಕಲ್ಲಲ್ಲಿ ಹೊಡೆದಿದೀವ? ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದೀವ? ನೈತಿಕ ಪೊಲೀಸ್ಗಿರಿ ಎಲ್ಲಾಗುತ್ತೆ? ಆ ತಾಯಿ ಕುತ್ಕೊಂಡು ಹೇಳ್ತಾಳಲ್ಲ, ಅಮ್ಮ ತಾಯಿ ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟಾವ ತಾಯಿ. ಹಾ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟದಂತ ಭೂಮಿ ಇದು. ಮೊದಲನೇ ಹೆಂಡತಿನೇ 3 ತಿಂಗಳಿಗೆ ಬಿಟ್ಟೋದವಳನ್ನ ಅವ್ನು ಬಿಗಿ ಮಾಡಿ ಇಡೋದು ಬಿಟ್ಟು, ನೀನ್ 2ನೇ ಮದುವೆ ಮಾಡಿ ಅವಳು ಪ್ರೆಗ್ನೆಂಟ್ ಇರ್ಬೇಕಾರ ಅವಳು ಒಬ್ಬಳ ಜೊತೆಗೆ ಮಾತ್ರ ಅಫೈರ್ ಅಂತ ಹೇಳ್ತಾರೆ. ಎಂತ ತಾಯಿ, ಎಂತ ಜನ್ಮ ಕೊಟ್ಬಿಟ್ಟಾವ ನೀನ್. ಇದು ಪಕ್ಕಕ್ಕಿರೋರೆಲ್ಲ ಕುಮ್ಮಕ್ ಕೊಟ್ಟಾರ ಅದಕ್ಕೆಲ್ಲ. ಇವ್ರು ಯಾರು ಮಿಸ್ಟರ್ ಸುಬಾನ್ ಖಾನ್, ಇವರು ಇನ್ ಯಾರ ಕುಮ್ಮಕ್ಕು ಕೊಟ್ಟು ಫಸ್ಟ್ ಇವ್ರ ಮೇಲೆ ಪ್ರಕರಣ ದಾಖಲಿಸ್ತಿದ್ದೇನೆ. ಆ ಲೇಡಿ ಹೊರಗ್ ಬಂದ ತಕ್ಷಣ ಇವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ. ಅವ್ರು ಹೆಂಗೆ ಫೋಟೋನ ರಿವೀಲ್ ಮಾಡಿದ್ರು, ಹೆಸರನ್ನ ಹೆಂಗೆ ಹೇಳಿದ್ರು ಅವ್ರು. ಈಗ ಮಹಿಳೆದು ಪೊಲೀಸ್ ಏನ್ ಪ್ರೊಸೀಜರ್ ಮುಗಿದ ತಕ್ಷಣ ಅವ್ರ ಮೇಲೂ ಪ್ರಕರಣ ದಾಖಲಿಸ್ತೀವಿ. BNS 72 ಬರುತ್ತೆ. ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇಷ್ಟಾಗಿದೆ, ಪೊಲೀಸ್ ಇಲಾಖೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ, ಎಲ್ಲಾ ಮಾಡಿದ್ದಾರೆ, ಮಾಧ್ಯಮದಲ್ಲಿ ಇಷ್ಟೆಲ್ಲ ಬಂದಿದೆ. ನಾವೆಲ್ಲ ಸೌಹಾರ್ದದಿಂದ ಇರಬೇಕು, ಅಣ್ಣ ತಮ್ಮರು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಟೈಮ್ ಕೊಟ್ಟು ಮಾಡಿದೀವಿ. ನೆನ್ನೆ ಮಿಸ್ಟರ್ ಸುಬಾನ್ ಖಾನ್, ನೆನ್ನೆ ನೀವು ರಿವೀಲ್ ಮಾಡಿರೋದಕ್ಕೆ ನೆನ್ನೆ ರಾತ್ರಿ ಆ ಹೆಣ್ಣು ಒನಕೆ ಓಬವ್ವ ಕಿತ್ತೂರಾಣಿ ಚಾಲಮ್ಮ ಅಂತ ಹೆಣ್ಣು ಧೈರ್ಯವಾಗಿ ಬಂದು ನಿಂತು, ನಾವ್ ಯಾವ ಹನಿ ಡ್ರಾಪ್ ಇಲ್ಲ, 4.5 ಲಕ್ಷ ತಗೊಂಡಿಲ್ಲ, ನನ್ನ ಗಂಡನಿಗೆ ಸಾಕಷ್ಟು ಸಂಬಳ ಬರುತ್ತೆ, ವೆಲ್ ಸೆಟೆಡ್, ಇಂಥವ್ರಿಗೆ ಬಿಟ್ರೆ ಸುಮ್ನೆ ಧೈರ್ಯ ಮಾಡಿ ನನ್ನ ಸಹೋದರಿ ಬಂದು ಜೊತೆಗೆ ನಿಂತ್ಕೊಂಡು ನೆನ್ನೆ FIR ಮಾಡಿ ಪ್ರಕರಣ ದಾಖಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ನೆ ಹೆಂಗೆ ಇರೋದಿಲ್ಲ. ಇವತ್ತು ಒಂದು FIR ಆಗಿದೆ. ಆ ತಾಯಿಗೆ ಸುಬಾನ್ ಖಾನಿಗೆ ಹೇಳ್ತಾ ಇದೀವಿ, ದಿನಾ ಒಂದೊಂದು ಆಗ್ತಿರುತ್ತೆ. ಎಷ್ಟೆಷ್ಟು ಜನಕ್ಕೆ ಅನ್ಯಾಯ ಮಾಡಿದಾರ, ದಿನಾ ಒಂದೊಂದು ಪ್ರಕರಣ ದಾಖಲಾಗ್ತಿರ್ತದೆ. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಹೇಳ್ತಾ ಇದೀನಿ, ಹೆಣ್ಮಕ್ಳುಗಳು ಇನ್ನು ಮುಂದರ ನಮ್ಮ ಹಿಂದೂ ಹೆಣ್ಮಕ್ಳುಗಳು, ವಿವಾಹಿತ ಮಹಿಳೆಯರಾಗ್ಲಿ, ಕಾಲೇಜ್ ಹುಡುಗಿಯರಾಗ್ಲಿ ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆಲ್ಲ ಪ್ರತಿ ಶುಕ್ರವಾರ ಕೇರಳ ಸ್ಟೋರಿ ಫಿಲಂ ರಿಲೀಸ್ ಆದ್ರೂ ಅರಿವಾಗೋದಿಲ್ಲ. ಪ್ರತಿ ಶುಕ್ರವಾರ ಪಾರ್ಟ್ 1 ಪಾರ್ಟ್ 2 ಅಲ್ಲ, ಪ್ರತಿ ಶುಕ್ರವಾರ ಕೇರಳ ಸ್ಟೋರಿಗಳು, ಹತ್ಯೆಗಳು, ಹಲ್ಲೆಗಳು. ನೀವ್ ಯಾವ್ಯಾವ ಫೋಟೋ ತೋರಿಸಿದಿರಿ, ಯಾರು ವಿಕ್ಟಿಮ್ ಮಹಿಳೆದು ಹೆಸರು ನೆನ್ನೆ ಫೋಟೋ ತೋರಿಸಿದಿರಲ್ಲ, ಅದೆಲ್ಲ ಅವ್ರದ್ದು ಫೋಟೋಸ್ಗಳು ನೀವು ಇನ್ಸ್ಟಾದಾಗ ತೆಗೆದು ಮಾಡೋದಲ್ಲ. ನಿನ್ನ ಮಗನ ಹಣೆ ಬಾರ ತಾಯಿ ಎಲ್ಲ ಊರಲ್ಲಿ ತುಂಬಾ ಗೊತ್ತಿದೆ. ನೋಡಿ, ನಾವ್ ಈಗ ಪ್ರೆಸ್ ಮೀಟ್ ಮಾಡ್ತಿದ್ರು ವಿಕ್ಟಿಮ್ ಮಹಿಳೆ ಅಂತ ಹೇಳ್ತೀವಿ, ನೊಂದ ಮಹಿಳೆ. FIR ನೊಂದೆ ಮಹಿಳೆ ಇರುತ್ತೆ. ಕವರ್ ಎನ್ವೆಲಪ್ ಕ್ಲೋಸ್ ಕವರ್ ಅಲ್ಲಿ ಜಡ್ಜ್ ಮುಂದೆ ಒಂದು ಕಾಪಿ ಇರುತ್ತೆ, ನಮ್ಮ ಹತ್ರ ಒಂದು ಕಾಪಿ ಇದೆ. ಅವರೇ ದೂರು ಕೊಟ್ಟಿದ್ದಾರೆ. BNS 64(2) ಅಂದ್ರೆ 376 ರೇಪ್, 351 ಅಂದ್ರೆ 420, 77 ಅಂದ್ರೆ ನಗ್ನ ಚಿತ್ರನ ತೆಗೆದುಬಿಟ್ಟು ಅವಳಿಗೆ ಬ್ಲಾಕ್ ಮೇಲ್ ಮಾಡಿ ಅವಳದು ಈ ವಿಕ್ಟಿಮ್ ಮಹಿಳೆದು ಜಿಮ್ಮಿಗೆ ಹೋದಾಗ ಕ್ಯಾಮ್ರಾ ಇಟ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅವನು ಅದನ್ನ ಶೂಟ್ ಮಾಡ್ಕೊಂಡು ಫೋನಲ್ಲಿ ತೋರಿಸ್ತಾನೆ. ಫೋನಲ್ಲಿ ತೋರಿಸ್ಬಿಟ್ಟು, ನೀನು ಬಂದು ನನ್ನ ಜೊತೆ ದೈಹಿಕವಾಗಿ ಸಪೋರ್ಟ್ ಮಾಡಿಲ್ಲ, ಫೈನಾನ್ಷಿಯಲಿ ಹೆಲ್ಪ್ ಮಾಡಿಲ್ಲ ಅಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾಗೆಲ್ಲ ಬಿಡ್ತೀನಿ ಅಂತೇಳಿ ಬೆದರಿಸಿ ಜಿಮ್ ಅಲ್ಲಿ ಅತ್ಯಾಚಾರ ಮಾಡಿರೋದು. ಇದು ನಾನ್ ಕೊಟ್ಟಿರೋದಲ್ಲ, ವಿಕ್ಟಿಮ್ ಮಹಿಳೆ ಕೊಟ್ಟಿರ್ತಕ್ಕಂಥ ದೂರು. ಯಾರು ನೆನ್ನೆ ರಿವೀಲ್ ಮಾಡಿದ್ರಲ್ಲ ಆ ದೂರು. ಎಂತ ಮಹಾನ್ ಪುರುಷರಿಗೆ ಜನ್ಮ ಕೊಟ್ಬಿಟ್ಟೆವ ತಾಯಿ ನೀನು ಇನ್ನು.